ಪೃಥ್ವಿ ಅಂಬರ್ ಅವರು ಎಲ್ಲ ಜಾನರ್ ಸಿನಿಮಾಗಳನ್ನು ಬೇರೆ ಬೇರೆ ಪಾತ್ರಗಳನ್ನು ಟ್ರೈ ಮಾಡ್ತಾ ಇದ್ದಾರೆ. ಒಳ್ಳೆ ವಿಚಾರ. ಆದರೆ ಅದು ವರ್ಕ್ ಆಗ್ತಿದೆಯಾ? ಯಸ್. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಮತ್ಸ್ಯಗಂಧ. ಪೃಥ್ವಿ ಅಂಬರ್ ಅವರು ಬಜರಂಗಿ ಲೋಕಿ ಶರತ್ ಲೋಹಿತ್ ಶೋ ಅವರು ಮೈನ್ ಲೀಡ್ ಆಗಿ ಕಾಣಿಸ್ಕೊಂಡಿರೋ ಸಿನಿಮಾ ನೋಡ್ಕೊಂಡು ಬಂದೆ. ನಂಗೆ ಏನೇನು ಇಷ್ಟ ಆಯಿತು, ನಂಗೆ ಏನೇನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವೀಡಿಯೋದಲ್ಲಿ. ವೀಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಹೊನ್ನಾವರ ಗ್ರಾಮದಲ್ಲಿ ಒಂದು ಸಣ್ಣ ಹಳ್ಳಿ ಇರುತ್ತೆ. ಆ ಹಳ್ಳಿಯಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇರುತ್ತೆ. ಆ ಪೊಲೀಸ್ ಸ್ಟೇಷನ್ ಸ್ಥಿತಿ ಹೇಗಿರುತ್ತೆ ಅಂದರೆ, 6 ತಿಂಗಳಿಗೊಂದು ಕೇಸ್ ಬರ್ತಾ ಇರುತ್ತೆ. ಈ ಸ್ಥಿತಿನ ನೋಡಿ ಅಲ್ಲಿದ್ದ SI ರಿಸೈನ್ ಮಾಡಿ ಹೋಗ್ತಾನೆ. ಆವಾಗ ಪರಮ್ನ ಸ್ಟೇಷನ್ ಇನ್ಚಾರ್ಜ್ ಆಗಿ ಮಾಡ್ತಾರೆ. ಪರಮ್ಗೆ ಕೂಡ ಅಲ್ಲಿ ಕೆಲಸ ಮಾಡೋದು ಚೂರು ಇಷ್ಟ ಇರಲ್ಲ. ಒಂದು ಕೇಸ್ನ ಹೆಂಗಾದರೂ ಸಾಲ್ವ್ ಮಾಡಿ ಅಲ್ಲಿಂದ ಟ್ರಾನ್ಸ್ಫರ್ ತಗೊಳ್ಳೋ ಪ್ಲ್ಯಾನಲ್ಲಿ ಇರ್ತಾನೆ. ಆವಾಗ ಒಂದು ಕೇಸ್ ಸಿಗುತ್ತೆ. ಒಂದು ಕೇಸ್ನಲ್ಲಿ ಇವನೇ ಸಿಗಾಕೋತಾನೆ. ಆ ಕೇಸ್ನ ಸಾಲ್ವ್ ಮಾಡ್ತಾನಾ ಇಲ್ವಾ, ಇನ್ವೆಸ್ಟಿಗೇಷನ್ ಟೈಮಲ್ಲಿ ಏನೇನೆಲ್ಲ ಆಯಿತು ಅಂತ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಸಿನಿಮಾದಲ್ಲಿ ನನಗೆ ಏನೇನು ಇಷ್ಟ ಆಯಿತು ಅನ್ನೋದಕ್ಕಿಂತ ಸಿನಿಮಾದಲ್ಲಿ ಕೆಲವು ಸ್ಪೆಷಲ್ ಅನಿಸಿದ್ದನ್ನು ಹೇಳ್ತೀನಿ. ಫಸ್ಟ್, ಸಿನಿಮಾದ ಕ್ಲೈಮ್ಯಾಕ್ಸ್. ಲಾಸ್ಟ್ ಒಂದು 30 ನಿಮಿಷ ತುಂಬ ಕಾನ್ಸಿಕ್ವೆನ್ಸಸ್ನ ಟ್ರೈ ಮಾಡಿದ್ದಾರೆ. ಅಲ್ಲಿ ಬರೋ ಹೊಸ ಕ್ಯಾರೆಕ್ಟರ್ಸ್, ಅವ್ರು ತಗೊಂಡು ಬರೋ ಕೆಲವು ಟ್ವಿಸ್ಟ್ಗಳು, ಅವರು ಕೊಟ್ಟ ಇಂಪ್ಯಾಕ್ಟ್ ಸಿನಿಮಾಗೆ ಒಂದೊಳ್ಳೆ ಎಂಡ್ ಕೊಡೋದ್ರಲ್ಲಿ ಹೆಲ್ಪ್ ಮಾಡಿದೆ. ಸಿನಿಮಾ ಇನ್ನೇನು ಮುಗಿತಾ ಬಂತು ಅಂತ ನಿಮಗೂ ಗೊತ್ತಾಗುತ್ತೆ. ಆ ಒಂದು ಕ್ಲಾಶಿಂಗ್ ಪಾಯಿಂಟ್ಗೆ ನೀವು ಕೂಡ ಕಾಯ್ತಾ ಇರ್ತೀರ. ಅಲ್ಲಿ ಇದ್ದ ಕೆಲವೊಂದು ಸೀನ್ಗಳು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಹಾಗೆ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ದೊಡ್ಡ ಟ್ವಿಸ್ಟ್ನೇ ತೊಗೊಂಬಂದರು. ಸ್ಪೆಷಲಿ ನನಗೆ ಸರ್ಪ್ರೈಸಿಂಗ್ ಅಂತ ಅನ್ನಿಸ್ತು. ಇನ್ನು ಸಿನಿಮಾನ ಕೋಸ್ಟಲ್ ರೀಜನಲ್ಲಿ ಪ್ಲೇಸ್ ಮಾಡಿರೋದು ಸ್ವಲ್ಪ ಯುನೀಕ್ ಅಂತ ಫೀಲ್ ಕೊಡುತ್ತೆ. ಅಲ್ಲಿನ ಜನ, ಪೋರ್ಟ್ ಏರಿಯಾನ, ಮೀನುಗಾರನ ಒಂದು ಬೇರೆ ರೀತಿಲಿ ತೋರಿಸಿದ್ದಾರೆ. ನೆಕ್ಸ್ಟ್, ಸಿನಿಮಾದ ಸೆಕೆಂಡ್ ಹಾಫ್ನ ಪ್ಲ್ಯಾನ್ ಮಾಡ್ಕೊಂಡಿರೋದು. ಫಸ್ಟ್ ಹಾಫ್ಗೆ ಕಂಪೇರ್ ಮಾಡಿದರೆ ಸೆಕೆಂಡ್ ಹಾಫ್ನ ತುಂಬ ನೀಟಾಗಿ ಟ್ರೀಟ್ ಮಾಡಿದ್ದಾರೆ. ಅಲ್ಲಿ ಅವರು ಯೂಸ್ ಮಾಡ್ಕೊಂಡಿರೋ ಕೆಲವೊಂದು BGMsಗಳು, ಕೆಲವೊಂದು ಕ್ಯಾರೆಕ್ಟರ್ಸ್ನ ತೋರಿಸಿರೋ ರೀತಿ, ಕೆಲವೊಂದು ಟ್ವಿಸ್ಟ್ಗಳನ್ನ ರಿವೀಲ್ ಮಾಡಿರೋದು ಕ್ವೈಟ್ ಅಪ್ರಿಷಿಯೇಬಲ್. ಇನ್ನು ಪೃಥ್ವಿ ಅಂಬರ್ ಅವರ ಆ್ಯಕ್ಟಿಂಗ್, ಅವ್ರದ್ದು ಫಿಲ್ಮ್ ಟು ಫಿಲ್ಮ್ ಆ ಗ್ರಾಫ್ ಅನ್ನೋದು ಇನ್ಕ್ರೀಸ್ ಆಗ್ತಾನೆ ಇದೆ. ನನಗವ್ರು ಒಂದು ಸಿನಿಮಾಯಿಂದ ಇನ್ನೊಂದು ಸಿನಿಮಾಗೆ ಬೇರೆ ಬೇರೆ ಥರದ ಕ್ಯಾರೆಕ್ಟರ್ಗಳನ್ನು ಟ್ರೈ ಮಾಡ್ತಾ ಇರೋದು ಅವರ ಒಂದು ಫಿಲ್ಮೋಗ್ರಫಿಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಅನಿಸುತ್ತೆ. ಇನ್ನು ಸಿನಿಮಾದ ಸ್ಟೋರಿ, ಸ್ಕ್ರೀನ್ ಪ್ಲೇ ಇನ್ನೂ ಬೆಟರ್ ಆಗ್ಬೋದಿತ್ತು. ಇಂಪ್ರೂವ್ ಮಾಡೋಕ್ಕೆ ತುಂಬ ಚಾನ್ಸ್ ಇತ್ತು. ಸಿನಿಮಾ ಪೂರ್ತಿ ಒಂದೇ ಕೇಸ್ನ, ಒಂದೇ ಕ್ಯಾರೆಕ್ಟರ್ನ ಟಾರ್ಗೆಟ್ ಮಾಡಿರೋದು ಸಿನಿಮಾದಲ್ಲಿ ಸಿಗೋ ಥ್ರಿಲ್ನ ಕಮ್ಮಿ ಮಾಡಿದೆ. ಸಿನಿಮ್ಯಾಟಿಕ್ ಲಿಬರ್ಟಿನ ತುಂಬ ಕಡೆ ಯೂಸ್ ಮಾಡ್ಕೊಂಡಿರೋದು ಸಿನಿಮಾದ ಫ್ಲೇವರ್ನ ತುಂಬ ಡಿಸ್ಟರ್ಬ್ ಮಾಡಿದೆ. ಸ್ಟೋರಿನ ಇನ್ನೊಂದು ಸ್ವಲ್ಪ ಕ್ರಿಸ್ಪಾಗಿ ಬರ್ಕೊಂಡಿದ್ದರೆ ಒಂದೊಳ್ಳೆ ಥ್ರಿಲ್ಲರ್ ಸಿನಿಮಾ ಆಗ್ತಾಯಿತ್ತು. ಓವರಾಲ್ ಆಗಿ ಹೇಳಬೇಕಂದ್ರೆ ಇದೊಂದು ಆ್ಯಾವ್ರೇಜ್ ಸಿನಿಮಾ. ಪೃಥ್ವಿ ಅಂಬರ್ ಅವರ ಸಿನಿಮಾ ನಿಮಗೆ ನೋಡಬೇಕು ಅಂತ ಇಷ್ಟ ಇದ್ದರೆ, ಅಥವಾ ಕೋಸ್ಟಲ್ ರೀಜನ್ ಪೊಲೀಸ್ ಸ್ಟೋರಿನ ನೋಡೋ ಇಂಟ್ರೆಸ್ಟ್ ಇದ್ದರೆ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇದಿಷ್ಟು ಸಿನಿಮಾ ನೋಡಿ ನಂಗೆ ಅನಿಸಿದ ವಿಚಾರಗಳು. ನೀವು ಸಿನಿಮಾನ ಆಲ್ರೆಡಿ ನೋಡಿದರೆ ನಿಮಗೆ ಅನಿಸುವಂಥ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.